ತೈಲ ಹಾಗೂ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಯಾವತ್ತಿಗೂ ಬಡವರ ಮೇಲೆ ಹೊರೆ ಹಾಕುತ್ತಾ ಬಂದಿದೆ. ಸಾಮಾನ್ಯ ಜನರ ಮೇಲೆ ಹೊರೆ ಹಾಕಿ ಸುಮ್ಮನೆ ಕುಳಿತು ಬಿಡುತ್ತೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ವಾಗ್ದಾಳಿ ನಡೆಸಿದ್ರು. Always central government is just putting all the burden on the common man. Always central government is just putting all the burden on the common man. ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ದಾರೆ. ಪ್ರತಿಭಟನೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಹಾಗೂ ಎಚ್ಎಂ ರೇವಣ್ಣ ಕೂಡ ಸಾಥ್ ಕೊಟ್ಟರು. 50 ರಿಂದ 60 ರೂಪಾಯಿ ಗ್ಯಾಸ್ ಬೆಲೆ ಏರಿಕೆ ಮಾಡಿದ್ದು ಖಂಡನೀಯ. ಮೋದಿಗೆ ಆಡಳಿತ ನಡೆಸಲು ಗೊತ್ತಿಲ್ಲ, ಬಡವರಿಗೆ ಕೇಂದ್ರ ಬರೆ ಹಾಕ್ತಾ ಇದೆ ಅಂತ ಜಿಸಿ ಚಂದ್ರಶೇಖರ್ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅವ್ರಿಗೆ ಏನಾದರೂ ಒಂದು ರೀಸನ್ ಬೇಕು, ಬೆಲೆ ಏರಿಕೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ರೀಸನ್ ಬೇಕೇ ಹೊರತು ಅವರಿಗೆ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ. ಇವತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ? ಇವತ್ತು ಕ್ರೂಡ್ ಆಯಿಲ್ ಬೆಲೆ $95 ಇದೆ. ಅದೇ 2014ಗೆ ನೀವು ತಗೊಂಡ್ರೆ 14 ವರ್ಷದ ಹಿಂದೆ, ಅಂದರೆ ಅವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ $115 ಇದ್ದಂಥ ಸಂದರ್ಭದಲ್ಲಿ ಕೂಡ ನಾವು $400 ಕೇಂದ್ರ ಸರ್ಕಾರ ಅವತ್ತೊಂದು ದಿವಸ ಗ್ಯಾಸ್ ಕೊಡ್ತಾ ಇತ್ತು. ಆದರೆ ಇವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಇದ್ರೂ ಕೂಡ ಏನೋ ಒಂದು ಸಣ್ಣ ಕಾರಣ ಹೇಳಿ ಇವರು ಬಡ ಸಾಮಾನ್ಯರ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಬಡವರು ವಿರುದ್ಧವಾಗಿರುವಂಥ ಸರ್ಕಾರ. ಮೋದಿ ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂತಂದರೆ ಬರೀ ಬಡವ್ರ ಬಗ್ಗೆ ಸುಳ್ಳು ಕಥೆ ಹೇಳ್ತಾರೆ. ಮಹಿಳೆಯರ ಬಗ್ಗೆ ನಾವು ಮಹಿಳಾ ಉದ್ಧಾರ ಮಾಡ್ತೀವಿ ಅಂತಾರೆ, ಲಖಪತಿ ಮಹಿಳೆ ಮಾಡ್ತೀವಿ ಅಂತಾರೆ. ಯಾವ ಕಾರ್ಯಕ್ರಮನೂ ಕೂಡ ಜನಗಳನ್ನ ರೀಚ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು 50-60 ರೂಪಾಯಿನ ಜಾಸ್ತಿ ಏನು ಮಾಡಿದ್ದಾರೆ ಇವತ್ತೊಂದು ದಿವಸ, ಅದು ಖಂಡನೀಯ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅದನ್ನು ನಾವು ವಿರೋಧಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಿರುದ್ಧ ಪರವಾಗಿ ಇವತ್ತು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಇವತ್ತು ಅಡುಗೆ ಎಣ್ಣೆ ಕೂಡ ಇವತ್ತು ಸಿಗಲ್ಲ, ನೀವೆಲ್ಲ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್? ಇದು ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕೆ ಇವ್ರಿಗೆ ಗೊತ್ತಿಲ್ಲ. ಬರೀ ಚುನಾವಣೆನ ಮಾರ್ಗದಲ್ಲಿ ಗೆಲ್ಲೋದಕ್ಕೆ ಮಾತ್ರ ಗೊತ್ತು. ಎಲ್ಲ ಇವರು ಚುನಾವಣಾ ಆಯೋಗನ ದುರ್ಬಳಕೆ ಮಾಡೋದ್ರ ಮುಖಾಂತರ ಇವತ್ತು ಉಡುಪಿಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿದೆ. ಕಾಪು ಕ್ಷೇತ್ರದಲ್ಲಿ ಉಡುಪಿ ಕಂಬಳದೊಂದಿಗೆ ಆರಂಭವಾದ ವಿವಾದ ಈಗ ದೇವಾಲಯದ ಅಂಗಳ ತಲುಪಿದೆ. ತಮ್ಮ ವಿರುದ್ಧ ವೈಯಕ್ತಿಕ ದಾಳಿ ನಡೆಸಿರುವ ಕಾಂಗ್ರೆಸ್ ಮುಖಂಡ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಕಾಪು ಶಾಸಕ ಗುರ್ಮೆ ಸುರೇಶ ಶೆಟ್ಟಿ ದೈವ ಮತ್ತು ದೇವರ ಮೊರೆ ಹೋಗಿದ್ದಾರೆ. ಕಾಪು ಮಾರಿಯಮ್ಮ ಹಾಗೂ ಪೇಟೆಬೆಟ್ಟು ಬಬ್ಬು ಸ್ವಾಮಿ ಕೊರಗಜ್ಜ ದೈವದ ಮುಂದೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸತ್ಯವನ್ನ ದೇವರಿಗೆ ಅರ್ಪಿಸುತ್ತಿದ್ದೇನೆ, ಸತ್ಯ ಉಳಿಯುತ್ತೆ, ಸುಳ್ಳು ಸಾಯುತ್ತೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.